ನಮಸ್ತೆ ಸ್ನೇಹಿತರೆ. 2025 ಆಗಸ್ಟ್ 12ರಂದು ಮಂಗಳವಾರ ಬರ್ತಾ ಇದೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತ. ವರ್ಷದಲ್ಲಿ ಒಂದು ಬಾರಿ ಅಥವಾ 2 ಬಾರಿ ಬರುವ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತ ಬಹಳ ವಿಶೇಷವಾದದ್ದು. ಏಕೆಂದರೆ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತ ಮಾಡುವುದು ಒಂದು ವರ್ಷದಲ್ಲಿ ಮಾಡುವ ಸಂಕಷ್ಟಹರ ಚತುರ್ಥಿ ವ್ರತಕ್ಕೆ ಸಮಾನವಾಗಿದೆ. ಈ ದಿನದಂದು ಗಣೇಶನನ್ನು ಪೂಜಿಸಿ ಉಪವಾಸ ಮಾಡುವುದರಿಂದ ನಿಮ್ಮ ಸಕಲ ಇಚ್ಛೆಗಳನ್ನು ಪೂರೈಸುತ್ತಾನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ವ್ರತವನ್ನು ಆಚರಿಸಿದ್ದರಿಂದ ಪಾರ್ವತಿ ದೇವಿಯು ಸಾಕ್ಷಾತ್ ಶಿವನನ್ನೇ ಪತಿಯನ್ನಾಗಿ ಪಡೆದಳೆಂದು ಹೇಳಲಾಗಿದೆ. ಶ್ರೀರಾಮನು ರಾವಣನ ಮೇಲೆ ಯುದ್ಧಕ್ಕೆ ಹೋಗುವ ಮುನ್ನ ಈ ವ್ರತವನ್ನು ಆಚರಿಸಿದ್ದನೆಂದು ಹೇಳಲಾಗುತ್ತದೆ. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಿ ಅನೇಕ ಫಲಗಳನ್ನು ಪಡೆದುಕೊಂಡರು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುವುದರಿಂದ ನಮ್ಮ ಕೋರಿಕೆಗಳು, ಅಭಿಷ್ಟಗಳು ಅತ್ಯಂತ ಶೀಘ್ರವಾಗಿ ನೆರವೇರುತ್ತದೆ ಎಂಬ ನಂಬಿಕೆ ಹಿಂದೂ ಪುರಾಣಗಳಲ್ಲಿ ಇದೆ. ಹಾಗಾದರೆ ಈ ವ್ರತವನ್ನು ಯಾವ ರೀತಿ ಆಚರಿಸಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ. ಅಂಗಾರಕರ ಸಂಕಷ್ಟಹರ ಚತುರ್ಥಿಯ ದಿನದಂದು ಭಕ್ತರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡುತ್ತಾರೆ ಹಾಗೂ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜಿಸುತ್ತಾರೆ. ಸರಿಯಾದ ವಿಧಿವಿಧಾನಗಳೊಂದಿಗೆ ಪೂಜಿಸಿ ಗಣೇಶನಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಅಂಗಾರಕರ ಸಂಕಷ್ಟಹರ ಚತುರ್ಥಿ ವ್ರತವು ಬೆಳಿಗ್ಗೆ ಸೂರ್ಯೋದಯದಿಂದ ಆರಂಭವಾಗಿ ರಾತ್ರಿ ಚಂದ್ರನನ್ನು ನೋಡಿದ ನಂತರ ಪೂರ್ಣಗೊಳ್ಳುತ್ತದೆ. ಸಂಕಷ್ಟಹರ ಚತುರ್ಥಿಯ ದಿನದಂದು ಬೆಳಿಗ್ಗೆಯಿಂದ ಏನೂ ತಿನ್ನದೆ ರಾತ್ರಿ ಚಂದ್ರನನ್ನು ನೋಡಿದ ನಂತರ ಉಪವಾಸವನ್ನು ಮುರಿಯಲಾಗುತ್ತದೆ. ಉಪವಾಸವನ್ನು ಮಾಡಲು ಆಗದೇ ಇರುವವರು ಹಣ್ಣು ಅಥವಾ ಸಾಬುದಾನಿ ಕಿಚಡಿಯನ್ನು ತಿನ್ನಬಹುದು. ಉಪವಾಸವನ್ನು ಆಚರಿಸುವಾಗ ಅತಿಯಾದ ದ್ರವ್ಯವನ್ನು ಕುಡಿಯುವುದು ಅಥವಾ ತಂಬಾಕು, ಎಲೆ ಅಡಿಕೆ ಹಾಕುವುದನ್ನು ನಿಷೇಧಿಸಲಾಗಿದೆ. ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತವು ರಾತ್ರಿ ಚಂದ್ರನನ್ನು ಪೂಜಿಸಿದ ನಂತರ ಗಣೇಶನನ್ನು ಪೂಜಿಸಿದ ನಂತರ ಪೂರ್ಣಗೊಳ್ಳುತ್ತದೆ. ವ್ರತವನ್ನು ಆಚರಿಸುವವರು ಗಣೇಶನಿಗೆ ರಾತ್ರಿ ಅರ್ಘ್ಯವನ್ನು ಅರ್ಪಿಸಿ ಶುದ್ಧ ಸಸ್ಯಾಹಾರವನ್ನು ಸೇವಿಸಿ ಉಪವಾಸವನ್ನು ಮುರಿಯಲಾಗುತ್ತದೆ. ಚಂದ್ರ ದರ್ಶನದ ವೇಳೆ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ಪೂಜಿಸಲಾಗುತ್ತದೆ. ಅಂಗಾರಕರ ಸಂಕಷ್ಟಹರ ಚತುರ್ಥಿಯ ಪ್ರಾಮುಖ್ಯತೆಯನ್ನು ಧಾರ್ಮಿಕ ಗ್ರಂಥಗಳಾದ ಗಣೇಶ ಪುರಾಣ ಮತ್ತು ಸ್ಮೃತಿ ಕೌಸ್ತುಭದಲ್ಲಿ ಉಲ್ಲೇಖಿಸಲಾಗಿದೆ. ಸಂತೋಷದಾಯಕ ಹಾಗೂ ಸಮೃದ್ಧಿಯ ಜೀವನಕ್ಕಾಗಿ ಭಕ್ತರು ಈ ದಿನದಂದು ಗಣೇಶನನ್ನು ಪೂಜಿಸುತ್ತಾರೆ. ಹಿಂದೂ ಧರ್ಮದ ಪ್ರಕಾರ ಗಣೇಶನನ್ನು ಬುದ್ಧಿವಂತಿಕೆಯ ಸರ್ವೋಚ್ಚ ಅಧಿಪತಿ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಗಣೇಶನನ್ನು ಆರಾಧಿಸುವುದರಿಂದ, ಪೂಜಿಸುವುದರಿಂದ ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ಕಷ್ಟಗಳನ್ನು ನೀಗಿಸುತ್ತಾನೆ ಎಂಬ ನಂಬಿಕೆ ಇದೆ. ಒಂದು ಸಾರಿ ಆಚರಿಸುವ ಅಂಗಾರಕರ ಸಂಕಷ್ಟಹರ ಚತುರ್ಥಿಯ ಫಲವು ವರ್ಷದಲ್ಲಿ ಆಚರಿಸುವ ಎಲ್ಲ ಸಂಕಷ್ಟಹರ ಚತುರ್ಥಿಯ ವ್ರತದ ಫಲಕ್ಕೆ ಸಮಾನ ಎಂದು ಹೇಳಲಾಗುತ್ತದೆ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಶೇಷ ಮಾಹಿತಿಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.